ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ಜೆಸಿಬಿಯ ಕಬ್ಬಿಣದ ಹಲ್ಲುಗಳಿಗೆ ಸಿಲುಕಿ ಈ ಆಮೆಯ ಬಲಿಷ್ಠವಾದ ಕವಚವೇ 2 ಭಾಗವಾಗಿ ಚೂರು ಚೂರಾಗಿತ್ತು. ನೋಡಿದವರ ಮನವೇ ಕರಗುವಷ್ಟು ಭೀಕರವಾದ ಸ್ಥಿತಿಯಲ್ಲಿ ಅದು ನರಳುತ್ತಿತ್ತು. ಅಷ್ಟೇ ಅಲ್ಲ, ಗಾಯಗೊಂಡ ಆಮೆಯನ್ನು ಆಹಾರವನ್ನಾಗಿ ಮಾಡಿಕೊಳ್ಳಲು ಕೆಲವರು ಹೊಂಚು ಹಾಕಿ ಕಾಯುತ್ತಿದ್ದರು. ಅಂತಹ ಸಮಯದಲ್ಲಿ ಮಿತ್ರ ರವಿಶಾಸ್ತ್ರಿ ಆಮೆಯನ್ನು ರಕ್ಷಿಸಿ ಅದರ ಫೋಟೋ ಕಳುಹಿಸಿ, ಇದರ ಪರಿಸ್ಥಿತಿ ಹೀಗಿದೆ, ಏನಾದರೂ ಮಾಡಬಹುದಾ ಎಂದು ಕೇಳಿದ. ನಾನು ಒಂದೇ ಮಾತಲ್ಲಿ ಹೇಳಿದೆ, ತೆಗೆದುಕೊಂಡು ಬಾ, ನಮ್ಮಿಂದಾದಷ್ಟು ಪ್ರಯತ್ನ ಮಾಡೋಣ. ಆಮೆಯನ್ನು ಪ್ರತ್ಯಕ್ಷವಾಗಿ ನೋಡಿದಾಗಲೇ ತಿಳಿಯಿತು, ಗಾಯ ಸಾಮಾನ್ಯವಾಗಿರಲಿಲ್ಲ. ಪಶುವೈದ್ಯರ ಸಲಹೆ ಪಡೆದಾಗ ಇದನ್ನು ಉಳಿಸುವುದು ಕಷ್ಟ ಎಂಬ ಉತ್ತರ ಸಿಕ್ಕಿತು. ಆದರೆ ಸಾಯಲು ಬಿಡುವುದಕ್ಕಿಂತ ಒಂದು ಪ್ರಯತ್ನ ಮಾಡುವುದು ಮೇಲು ಎಂಬುದು ನನ್ನ ಭಾವನೆಯಾಗಿತ್ತು. ಒಡೆದ ಕವಚದ ತುಂಡುಗಳನ್ನು ಎಚ್ಚರಿಕೆಯಿಂದ ತೆಗೆದು ಒಳಗೆ ಸೇರಿದ್ದ ಮಣ್ಣು ಕಸವನ್ನು ತೆಗೆದು ಸ್ವಚ್ಛಗೊಳಿಸಿ ನಂತರ ಕವಚದ 2 ಭಾಗಗಳಿಗೆ ರಂಧ್ರವನ್ನು ಮಾಡಿ ತುಕ್ಕು ನಿರೋಧಕ ತಂತಿಯಿಂದ ಬಿಗಿಯಾಗಿ ಜೋಡಿಸಿದೆವು. ಒಡೆದು ಪುಡಿಪುಡಿಯಾಗಿದ್ದ ಭಾಗಕ್ಕೂ ಎಚ್ಚರಿಕೆಯಿಂದ ರಂಧ್ರ ಮಾಡಿ ತಂತಿಯನ್ನು ಮೆಶ್ ರೀತಿಯಲ್ಲಿ ಕಟ್ಟಿ ಹಾಕಿ ಅದರ ಮೇಲೆ ಎಂಸಿಲ್ ಬಳಸಿ ಹೊಸ ಕವಚದಂತೆ ರೂಪಿಸಿದೆ. ಕೆಲ ದಿನಗಳ ಕಾಲ ನಿರಂತರವಾಗಿ ಗಮನಿಸಿದೆವು. ಕೃತಕ ಕವಚ ಕಲ್ಲಿನಂತೆ ಗಟ್ಟಿಯಾಯಿತು. ನಿಧಾನವಾಗಿ ಅದು ಚೇತರಿಸಿಕೊಳ್ಳಲು ಆರಂಭಿಸಿತು. ಆಹಾರ ಸೇವಿಸತೊಡಗಿತು. ಮತ್ತೆ ಚಟುವಟಿಕೆಯಿಂದ ಓಡಾಡತೊಡಗಿತು. ಆ ಕ್ಷಣ ಮನಸ್ಸಿಗೆ ವರ್ಣಿಸಲಾಗದ ಸಂತೋಷ ನೀಡಿತು. ಕೊನೆಗೆ ಪ್ರಕೃತಿಯ ಮಡಿಲಿಗೆ ಮರಳುವ ಸಮಯ ಬಂತು. ಕಪಿಲಾ ನದಿಯ ತೀರದಲ್ಲಿ ಅದನ್ನು ಬಿಡುತ್ತಿದ್ದಂತೆ ಅದು ವೇಗವಾಗಿ ಓಡಿ ತನ್ನ ನೈಸರ್ಗಿಕ ಬದುಕಿನತ್ತ ಮರಳಿತು. ಈ ಆಮೆಯ ಉಳಿವಿನ ಹಿಂದೆ ನಮ್ಮ ಸಣ್ಣ ಪ್ರಯತ್ನವಿದ್ದರೂ ಅದಕ್ಕಿಂತ ದೊಡ್ಡದಾದದ್ದು ಭಗವಂತನ ಕೃಪೆ. ಬದುಕಿದ ಈ ಬಡಜೀವ ಕಪಿಲೆಯ ಮಡಿಲಿಗೆ ಓಡೋಡಿ ಸೇರುವುದು ಕಂಡು ನಮಗೆ ವರ್ಣಿಸಲಾಗದ ಸಂತೋಷದ ಜೊತೆಗೆ ಒಂದು ಜೀವವನ್ನು ಉಳಿಸಿದ ಹೆಮ್ಮೆಯೂ ಉಂಟಾಯಿತು.